ಪೊಲೀಸರಿದ್ರು ಸಿಸಿಟಿವಿ ಕ್ಯಾಮೆರಾ ಇದ್ರೂ ಕೆಲ ಸವಾರರು ಕೇರ್ ಮಾಡಲ್ಲ. ನಿತ್ಯ ಸಂಚಾರ ನಿಯಮ ಉಲ್ಲಂಘಿಸಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಇದೀಗ ಇಂತಹ ವಾಹನ ಸವಾರರಿಗೆ ಸಂಚಾರಿ ಪೊಲೀಸರು ಶಾಕ್ ಕೊಡಲು ಮುಂದಾಗಿದ್ದಾರೆ. ಇಲ್ಲಿ ಸಿಗ್ನಲ್ ಜಾಮ್, ಅಲ್ಲಿ ಟ್ರಿಬಲ್ ರೈಡಿಂಗ್. ಇಲ್ಲಿ ನೋಡಿ, ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ, ಒನ್ ವೇ ಡ್ರೈವಿಂಗ್, ವಾಹನ ಚಲಾಯಿಸುತ್ತಾ ಮೊಬೈಲ್ ಬಳಕೆ. ಹೀಗೆ ರೂಲ್ಸ್ ಬ್ರೇಕ್ ಮಾಡಿ ವಾಹನ ಸವಾರಿ ಮಾಡೋರು ಇನ್ಮುಂದೆ ಎಚ್ಚರಿಕೆಯಿಂದ ಇರಬೇಕಿದೆ. ಮತ್ತೆ ದಾರಿ ತಪ್ಪಿದ್ರೆ ಬೆಂಗಳೂರು ಸಂಚಾರ ಪೊಲೀಸರು ಮನೆ ಮುಂದೆ ಬಂದು ನಿಲ್ಲಲಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸಿದವರಿಗೆ ಖಾಕಿ ಶಾಕ್. ದಂಡ ವಸೂಲಿಗೆ ಮನೆಗೆ ಬರಲಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಪ್ರತಿದಿನ 1.2 ಕೋಟಿ ವಾಹನಗಳು ಸಂಚರಿಸುತ್ತವೆ. ನಿತ್ಯವೂ 2300 ಹೊಸ ವಾಹನಗಳು ಸೇರ್ಪಡೆಯಾಗ್ತಿವೆ. ಇದರ ಜೊತೆಗೆ ವಾಹನ ಸವಾರರ ಸಂಚಾರ ನಿಯಮ ಉಲ್ಲಂಘನೆಗಳು ಕೂಡ ಹೆಚ್ಚುತ್ತಲೇ ಇದೆ. ಆದ್ರೆ ಇದೀಗ 50,000 ರೂಪಾಯಿಗೂ ಅಧಿಕ ದಂಡ ಮೊತ್ತ ಹೊಂದಿದವರನ್ನ ಪತ್ತೆ ಮಾಡಿ ಅವರ ಮನೆಗೆ ತೆರಳಿ ದಂಡದ ಹಣ ವಸೂಲಿ ಮಾಡಲು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. 50,000 ರೂಪಾಯಿಗೂ ಅಧಿಕ ದಂಡದ ಮೊತ್ತ ಇರುವ 2681 ವಾಹನಗಳಿದ್ದು ದಂಡ ವಸೂಲಿ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಇದುವರೆಗೆ 120 ಜನರಿಂದ ದಂಡ ವಸೂಲಿ ಕೂಡ ಮಾಡಲಾಗಿದೆ. ಯಾರು 50,000ಕ್ಕೆ ಮೇಲ್ಪಟ್ಟು ಪಾವತಿ ಮಾಡದೇ ಇರೋಂಥ ದಂಡಗಳಿದಾವೆ ಅದನ್ನ ನಾವು ಒಂದು ಲೆಕ್ಕ ಮಾಡಿ ಸುಮಾರು 2681 ವಾಹನಗಳ ಮೇಲೆ ಈ ರೀತಿ 50,000 ಮೇಲ್ಪಟ್ಟು ದಂಡಗಳು ಇನ್ನೂ ಇದ್ದಾವೆ. ಸೊ ಅದನ್ನ ನಾವು ಅಡ್ರೆಸ್ ತಗೊಂಡು ಅವರಿಂದ ಅದನ್ನ ಪಾವತಿಸ್ಕೊಳ್ತಾ ಇದ್ದೀವಿ. ಇನ್ನು ಒಮ್ಮೆಲೆ ಅಷ್ಟು ದಂಡ ಪಾವತಿಗೆ ಸಾಧ್ಯವಾಗದಿದ್ರೆ ನೋಟಿಸ್ ನೀಡಿ ಕಾಲಾವಕಾಶವನ್ನ ನೀಡಲಾಗುತ್ತೆ. ಅದಾಗಿಯೂ ನಿರ್ಲಕ್ಷ್ಯ ವಹಿಸಿದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಂಚಾರ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಸೊ ಅವಾಗ ನಾವು ಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕ್ತೀವಿ. ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರಕ್ರಿಯೆ ಶುರು ಆಗುತ್ತೆ. ವಾರಂಟು ಸಂಬಂಧ ಆಗುತ್ತೆ. ಆಮೇಲೆ ಅವರು ಅಪಿಯರ್ ಆಗಿ ಕಟ್ಟಲಿಲ್ಲ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಏನು ಕೋರ್ಟ್ ಪ್ರೋಸೆಸ್ ಇದೆ ಅದನ್ನ ನಡ್ಕೊಂಡು ಹೋಗುತ್ತೆ. ಇನ್ನು ಕೆಲ ವಾಹನಗಳ ಮಾಲೀಕರು ಬದಲಾಗಿದ್ದಾರೆ. ಹಾಗಾಗಿ ಮೂಲ ಮಾಲೀಕನನ್ನ ಪತ್ತೆ ಮಾಡಿ ನೋಟಿಸ್ ನೀಡೋ ಕೆಲಸವನ್ನ ಸಂಚಾರ ಪೊಲೀಸರು ಮಾಡ್ತಿದ್ದಾರೆ. ಒಟ್ನಲ್ಲಿ ಪ್ರಯಾಣದ ಧಾವಂತದಲ್ಲಿ ಎಡಬಿಡಂಗಿಯಂತೆ ವಾಹನ ಚಲಿಸೋರು, ರೂಲ್ಸ್ ಬ್ರೇಕ್ ಮಾಡೋರು ಇನ್ಮುಂದೆ ಹುಷಾರಾಗಿರ್ಬೇಕು. ನಿತ್ಯವೂ ಸಿಗ್ನಲ್ ಜಂಪ್ ಮಾಡುತ್ತಾ ಮುಂದೆ ಸಾಗಿದ್ರೆ ಸಂಚಾರಿ ಪೊಲೀಸರು ಮನೆ ಬಾಗಿಲಿಗೆ ಬರಲಿದ್ದಾರೆ. ಮತ್ತು ಈಗಾಗಲೇ ದಂಡ ಹೊಂದಿರೋರು ಸ್ವಲ್ಪ ಜಾಗ್ರತೆ ವಹಿಸಿ. ರಾಜಪ್ಪ ಜಿ ನಾಯಕ್, TV9 ಬೆಂಗಳೂರು.